ಇವತ್ತು 32 ಫೋರೆನ್ಸಿಕ್ ಮೊಬೈಲ್ ವ್ಯಾನ್ಗಳನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. ಅದ್ರ ಜೊತೆಗೆ 75 ಬೊಲೆರೋ. ಸೊ ಒಟ್ಟಾರೆ ಸುಮಾರು 107 ವಾಹನಗಳನ್ನು ನಾವು ನಮ್ಮ ಇಲಾಖೆಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದೀವಿ. FSL ಮೊಬೈಲ್ ವ್ಯಾನ್ಗಳಿಂದ ವೈಜ್ಞಾನಿಕವಾಗಿ ನಾವು ಸಾಕ್ಷಿಗಳನ್ನು ಸಂರಕ್ಷಣೆ ಮಾಡ್ಬೋದು, ಮತ್ತೆ ಸುರಕ್ಷಿತವಾಗಿ ಅದನ್ನ ನೋಡ್ಬೋದು. ಮತ್ತೆ ನಾವು ಯಾವಾಗ ಕೋರ್ಟಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಎವಿಡೆನ್ಸನ್ನು, ಕಂಪ್ಲೀಟ್ ಆಗಿ ಸೈಂಟಿಫಿಕ್ ವೇನಲ್ಲಿ ನಾವು ಮಾಡ್ಬೋದು. ಮುಂಚೆ ಏನಾಗ್ತಾ ಇತ್ತು, ಕೇಂದ್ರಕ್ಕೆ ಬರಬೇಕಾಗಿತ್ತು, ಐದರ್ ರೀಜನಲ್ ಹೆಡ್ ಕ್ವಾರ್ಟರು ಅಥವಾ ಬೆಂಗಳೂರಿಗೆ. ಈಗ ಅಲ್ಲೇ ಸೀನ್ ಆಫ್ ಕ್ರೈಮ್ನಲ್ಲೇ ನಾವು ಮಾಡ್ಬೋದಾಗಿದೆ. ಸೊ ಇಟ್ಸ್ ಅ ವೆರಿ ಬಿಗ್ ಸ್ಟೆಪ್ ಇನ್ ಎನ್ಶೂರಿಂಗ್ ಸೈಂಟಿಫಿಕ್ ಅಪ್ರೋಚ್ ಟು ಸಾಲ್ವಿಂಗ್ ಕ್ರೈಮ್. ಸೊ ಇದು ಬಹುಶಃ ನಮ್ಮ ದೇಶದಲ್ಲೇ ಮೊದಲನೇ ಬಾರಿಗೆ ಆಗ್ತಾ ಇರೋದು. ನಕಲಿ ಆದಾಯ ಪತ್ರ ಅಂತ ಏನು ಹೇಳಿದ್ದಾರೆ ಅದೆಲ್ಲ ನಮ್ಮ ವ್ಯಾಪ್ತಿಗೆ ಬರುತ್ತಲ್ಲ. ಸೊ ನೀವು ಹೇಳೋದು ಕರೆಕ್ಟು, ಇಟ್ಸ್ ಕಾನ್ಸ್ಟಿಟ್ಯೂಷನಲ್. ಇದು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ರಾಜ್ಯಪಾಲರು ಏನ್ ಮಾಡ್ತಾರೆ ಮಾಡ್ಲಿ. ಅದು ನಾವು ಎವಿಡೆನ್ಸ್ ಕೊಡೋದು ನಮ್ಮ ಜವಾಬ್ದಾರಿ ಆಗ್ತದೆ ಅಷ್ಟೇ. ಕೆಳಗಡೆ ಇದೆ ಸರ್. ಇವಾಗ ಯಾವ ಭರವಸೆ, ನೀವೇನೋ ಒಳ್ಳೇದಾಗ್ಲಿ ಅಂತ ಹುದ್ದೆ ನೇಮಕ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಿ. ಈಗ ಅಂತವ್ರ ಕೈ ಕೆಳಗಡೆ ಇದ್ದಾಗ ಯಾರನ್ನ ಈಗ ಅನುಮಾನ ಇದ್ದಾಗ ಅದನ್ನ ಸರಿಪಡಿಸೋದು ಆಯೋಗದ ಕೆಲಸ. ನಾವು ಸಲಹೆ ಕೊಡಬಹುದು ಅಷ್ಟೇ ಸರ್ಕಾರ ಆಗಿ, ಬಟ್ ಇಟ್ ಈಸ್ ಲೆಫ್ಟ್ ಅಪ್ ಟು ದೆಮ್. ಕ್ರೆಡಿಬಿಲಿಟಿ ಕ್ರೈಸಿಸ್ ಇದ್ದಾಗ ಅವರೇ ಅದನ್ನ ಪರಿಹಾರಗೊಳಿಸ್ಬೇಕು. ಯಾಕಂದ್ರೆ ಎಲ್ಲ ಮೆಂಬರ್ಸ್ ಸೇರಿ ಒಂದು ರೆಸಲ್ಯೂಷನ್ ಮಾಡಿರೋದು. ಸೊ ಅಲ್ಲಿ ಸಮನ್ವಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಪಾರದರ್ಶಕತೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಮೋಸ ಇದೆ ಅಂತ ಗೊತ್ತಾಗ್ತಾ ಇದೆ. ದಿಸ್ ಈಸ್ ನಾಟ್ ಗುಡ್ ಫಾರ್ ಎನಿ ಸ್ಟೇಟ್. ಬಹಳಷ್ಟು ಎಲ್ಲ ರಾಜ್ಯಗಳಲ್ಲೂ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ. ಈ ಕೇರಳನಲ್ಲಿ ಬಹಳ ಉತ್ತಮವಾಗಿ ನಡೀತಾ ಇದೆ. ಒಂದು ರಿಟೈರ್ಡ್ IAS ಆಫೀಸರ್ ಏನೋ ಹಾಕಿದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ನೋಡೋಣ ಇದನ್ನ ಹೇಗೆ ಮಾಡಬೇಕು. ವಾಟ್ ಎವರ್ ಇಸ್ ದ ಪ್ರೊಸೀಜರ್, ಲೆಟ್ ದೆಮ್ ಫಾಲೋ. Nobody is above the law of the land, and we will see what is the reasons. I have not had a look. I have not looked into what the Honorable Lokayukta has sent. I'll have a look at it, and then only I could be able to comment better on it. You will get the issue of the permanent residency certificate by the government of. They're just trying to call up the boogeyman. They're talking about us giving certificates to Bangladeshis. My question is, how is Bangladeshis coming to Bangalore? Whose responsibility is it to man the international borders? Who is in power in West Bengal? Who is in power in the Northeast? Who is in power in Bihar, Madhya Pradesh, Uttar Pradesh? How are they coming in? What is Mr. Amit Shah doing? And do you take the government, state government, to be fools to issue certificates, permanent residency certificates to Bangladeshis? We are a responsible government. BJP has not been able to find any loophole with what we are trying to do with SIR. That's why they're raising these boogeymen. Who is shouting that Bangladeshis are coming? Every day when you wake up, who is the one who's shouting in Uttar Pradesh? Who's the one who's shouting in Karnataka? Who's the one who's shouting in West Bengal? BJP. So whose responsibility is it to guard the international borders? Is it my responsibility? Does Karnataka share an international border with any country? So how are they coming in? In fact, BJP should answer this. Why are you expecting the Karnataka Home Minister to answer this, or the Karnataka Chief Minister to answer this? How are illegal immigrants getting into the country? Are the BJP targeting Mr. Amit Shah for his inefficiency? Are they indirectly telling that the Home Minister of India is the most inefficient person in? ನಮ್ ನೀರು ಹಂಚಿಕೆನೆ ಆಗ್ಲಿಲ್ಲ. ಸಿಎಂ ಅವ್ರ ಹತ್ರ ಹೇಳಿದ್ ಸರಿಯಲ್ಲ. ನೀರು ಹಂಚಿಕೆ ಆದ್ಮೇಲೆ ಇದನ್ನೆಲ್ಲ ಘೋಷಣೆ ಮಾಡ್ಬೇಕಾಗಿತ್ತು. ನೋಡಿ, ಘೋಷಣೆ ಯಾರು ಮಾಡಿಲ್ಲ. ಈಗ ಪ್ರಸ್ತಾಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರು CR ಪಾಟೀಲ್ ಸಾಹೇಬ್ರ ಜೊತೆ. ಅದಕ್ಕೆ ಯಾಕಿದ್ರು ಇದು ನದಿ ಜೋಡಣೆ ಅಷ್ಟು ಸುಲಭದ ಕೆಲಸ ಹೇಳಿ? ನಮ್ಗೆ ಬರೋ ಪಾಲೇ ಇವಾಗ ಕಾನೂನು ಹೋರಾಟ ಮಾಡಿ ತಗೋತಾ ಇದೀವಿ. ಅದು ಕೃಷ್ಣ ಇರ್ಬೋದು, ಉಜ್ನಿ ಇರ್ಬೋದು, ಕಾಗಿನ ಇರ್ಬೋದು, ನಿಮ್ಮ ಕಾವೇರಿ ಇರ್ಬೋದು. ಏನೇ ಇದ್ರು ಕೂಡ ಇದು ನದಿ ಜೋಡಣೆ ವಿಚಾರ ಈಗ 20 ವರ್ಷ ಆಯ್ತಲ್ಲ, ಚರ್ಚೆ ಆಗ್ತಾನೆ ಇದೆ. ನೋಡೋಣ, ಫಸ್ಟ್ ನೀವು ಹೇಳ್ದಂಗೆ ನಮ್ಮ ಪಾಲ್ ನಮ್ಗೆ ಬರ್ಲಿ, ಅದಾದ್ಮೇಲೆ ಇವೆಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟ್ ಆದಷ್ಟು ಬೇಗ ಆದ್ರೆ ಈ ಒಂದು ತುರ್ತು ಪರಿಸ್ಥಿತಿ ತರ ಏನ್ ನಿರ್ಮಾಣ ಆಗ್ತಾ ಇದೆ, ಬರದಿರ್ಬೋದು ಅಥವಾ ನೆರೆದಿರ್ಬೋದು. ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ
ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ಸಿಎಂ ದೇವರು ಇದೆಲ್ಲ ಅಂತಾರೆ ಆಷಾಢಕ್ಕೆ ಮುಂಚೆ ಆಗ್ಬಿಡುತ್ತಾ ಅಂತ. ಅಧಿಕಾರ ಇಲ್ಲ, ನಾನ್ ನಂಬಲ್ಲ. ಆದ್ರೆ ಅಧಿಕಾರ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು. ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಸಿ ನಮ್ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು. ಅಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹು ಕಾಲ ಇರ್ಬೋದು, ಯಾರ್ಯಾರ ಭಕ್ತಿ ಮತ್ತೆ ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ. ನೋಡಿ, ಘೋಷಣೆ ಯಾರು ಮಾಡಿಲ್ಲ. ಈಗ ಪ್ರಸ್ತಾಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರು CR ಪಾಟೀಲ್ ಸಾಹೇಬ್ರ ಜೊತೆ. ಅದಕ್ಕೆ ಯಾಕಿದ್ರು ಇದು ನದಿ ಜೋಡಣೆ ಅಷ್ಟು ಸುಲಭದ ಕೆಲಸ ಹೇಳಿ? ನಮ್ಗೆ ಬರೋ ಪಾಲೇ ಇವಾಗ ಕಾನೂನು ಹೋರಾಟ ಮಾಡಿ ತಗೋತಾ ಇದೀವಿ. ಅದು ಕೃಷ್ಣ ಇರ್ಬೋದು, ಉಜ್ನಿ ಇರ್ಬೋದು, ಕಾಗಿನ ಇರ್ಬೋದು, ನಿಮ್ಮ ಕಾವೇರಿ ಇರ್ಬೋದು. ಏನೇ ಇದ್ರು ಕೂಡ ಇದು ನದಿ ಜೋಡಣೆ ವಿಚಾರ ಈಗ 20 ವರ್ಷ ಆಯ್ತಲ್ಲ, ಚರ್ಚೆ ಆಗ್ತಾನೆ ಇದೆ. ನೋಡೋಣ, ಫಸ್ಟ್ ನೀವ್ ಹೇಳ್ದಂಗೆ ನಮ್ ಪಾಲ್ ನಮ್ ಬರ್ಲಿ, ಅದಾದ್ಮೇಲೆ ಇವೆಲ್ಲ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟ್ ಆದಷ್ಟು ಬೇಗ ಆದ್ರೆ ಈ ಒಂದು ತುರ್ತು ಪರಿಸ್ಥಿತಿ ತರ ಏನ್ ನಿರ್ಮಾಣ ಆಗ್ತಾ ಇದೆ, ಬರದಿರ್ಬೋದು ಅಥವಾ ನೆರೆದಿರ್ಬೋದು, ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ದೇವರು ಇದೆಲ್ಲ ಅಂತಾರೆ ಆಷಾಢಕ್ಕೆ ಮುಂಚೆ ಆಗ್ಬಿಡುತ್ತಾ ಅಂತ. ಅಧಿಕಾರ ಇಲ್ಲ, ನಾನ್ ನಂಬಲ್ಲ. ಆದ್ರೆ ಅಧಿಕಾರ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು. ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಸಿ ನಮ್ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು. ಅಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹು ಕಾಲ ಇರ್ಬೋದು, ಯಾರ್ಯಾರ ಭಕ್ತಿ ಮತ್ತೆ ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ.